ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಅಕ್ಕ ಅಲ್ಲ, ನಾನೇ ನನ್ನ ಸೊಸೆಗೆ ಮದ್ವೆ ಆಗಿ ಮಾರನೇ ದಿವಸನೇ ನನ್ನ ಒಡವೆ ಎಲ್ಲ ಕೊಟ್ಟಿದ್ದೀನಿ. ನಿಮ್ಮ ಸೊಸೆಗೆ ನೀನು ಏನಂತ ಮಾಡಿಸಿದ್ಯಾ ಹೇಳು? ಬಂದಿವಾಗ ಅವಳು 1 ವರ್ಷ ಆಯಿತು. ನೀನು ಅವಳಿಗೋಸ್ಕರ ಅಂತ ಏನು ಮಾಡಿಸಿಟ್ಟಿದ್ಯಾ? ನೀನು ಈ ರೀತಿ ಮಾಡ್ತಿದ್ಯಾ? ನಿನಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ನಮಗೆ ಗೊತ್ತಾಕ ಸುಮ್ಮನೆ ಏನೋ ನನ್ನ ಕೋಪನ ಅವಳ ಮೇಲೆ ಪ್ರೀತಿ ಇರೋ ಥರ ತೋರಿಸ್ಬಿಟ್ಟು ನನಗೆ ಕೋಪ ಬರ್ಸ್ಬೇಕು ಅಂತ ತಾನೇ ನೀನು ಈ ರೀತಿ ಮಾಡ್ತಾ ಇರೋದು ಅಂತ ಧನಲಕ್ಷ್ಮಿ ಅಪರ್ಣಾಗ್ ಹೇಳ್ತಾ ಇರ್ತಾಳೆ. ಆಗ ನಿನಗೇನು ಗೊತ್ತಿದೆ ಅಂತ ಈ ರೀತಿ ಮಾತಾಡ್ತಿದ್ಯಾ ಧನಲಕ್ಷ್ಮಿ? ಹಾ, ನಮಗೆ ಯಾರಿಗೆ ಏನೇನು ಕೊಡಬೇಕು ಏನು ಮಾಡಬೇಕು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಅಪರ್ಣ ತುಂಬ ಕೋಪ ಮಾಡ್ಕೊಂಡು, ಹೌದೌದು ಅಲ್ಲ ಅದ್ಗೆ ಧನಲಕ್ಷ್ಮಿನೂ ಹೇಳ್ತಾರ ಸರಿಯಾಗೇ ಇದೆಯಲ್ಲ, ಕಾವ್ಯಂಗೆ ನೀನು ಏನು ಕೊಟ್ಟಿದ್ಯಾ ಅಂತ ನಾಗವೇಣಿಯೂ ಸಹ ಹೇಳೋತ್ತಿಗೆ ಇರ್ರಿ ಅಂದ್ಬಿಟ್ಟು ಅಪರ್ಣ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ನಿಮ್ಮಿಬ್ಬರಿಗೆ ಸುಮ್ಮನೆ ಇರೋದಕ್ಕೆ ಆಗಲ್ಲ ಅಲ್ವಾ? ನಮ್ಮ ದೊಡ್ಡ ಸೊಸೆನ ಏನು ಗೋಳು ಇಕ್ಕೊಳ್ಳೋದು ಕಳ್ತಿದ್ದೀರಾ ನೀವು? ಅವಳು ಏನಾದರೂ ನಿಮಗೆ ತಿರ್ಗು ಬಾಣ ಕೊಟ್ರೆ ಆವಾಗ ನೀವೇನು ಮಾಡ್ತೀರಾ? ಬಾಯಿ ಮುಚ್ಕೊಂಡಿರ್ತೀರಾ? ಮತ್ತೆ ಹೀಗೋ ಹಾಗೆ ಇರ್ರಿ. ಅವಳು ಏನೇ ಮಾಡಿದ್ರು ಈ ಮನೆ ದೊಡ್ಡ ಸೊಸೆ ಅವಳು ಏನೇ ನಿರ್ಧಾರ ತಗೊಂಡ್ರು ಸರಿಯಾಗೇ ಇರುತ್ತೆ. ಯಾವುದೇ ರೀತಿ ಅವಳು ತಪ್ಪು ಮಾಡಕ್ ಹೋಗಲ್ಲ ಅಂತ ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ. ಅತ್ತೆ, ಈಗ ನಾವೇನಂದ್ವಿ, ಕಾವ್ಯ ಬಂದು 1 ವರ್ಷ ಆಯ್ತು, ನಾನೇ ನಮ್ಮ ಸೊಸೆಗೆ ಒಡವೆ ಎಲ್ಲ ಮಾಡಿಟ್ಟಿದ್ದೀನಿ, ಅಕ್ಕ ಯಾಕೆ ಮಾಡಿಟ್ಸಿಲ್ಲ ಹೇಳಿ ಅತ್ತೆ? ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ಯಾ ಅಂತ ಧನಲಕ್ಷ್ಮಿ ಅವ್ರ ಅತ್ತೆ ಹತ್ರ ಹೇಳೋ ಹೊತ್ತಿಗೆ ಇನ್ನು ಆ ಕಡೆಯಿಂದ ಅಪರ್ಣ ಕಾವ್ಯನ್ ಕೊಡ್ಬೇಕಾಗಿರೋ ಒಡವೆಗಳನ್ನೆಲ್ಲ ಎತ್ಕೊಂಡು ಬರ್ತಾ ಇರ್ತಾರೆ. ಅದನ್ನ ನೋಡಿ ಧನಲಕ್ಷ್ಮಿಗೆ ಮತ್ತೆ ನಾಗವೇಣಿ ಇಬ್ಬರಿಗೂ ತುಂಬಾ ಶಾಕ್ ಆಗಿರುತ್ತೆ. ನೋಡಿ ನನ್ನ ಸೊಸೆ ಒಳ್ಳೆ ಗುಣನ ಹೇಗ್ ತಗೊಂಡ್ ಬರ್ತಿದ್ದಾಳೆ ಅವ್ರ ಸೊಸೆಗೆ ಅಂತ ಅವ್ರ ಅಜ್ಜಿ ಹೇಳ್ತಾ ಇದ್ದಂಗೆ ಈ ನಾಗವೇಣಿ ಮಾತು ಕೇಳಿ ಎಲ್ಲದರಲ್ಲೂ ನಾನು ಅವಮಾನನೇ ಪಡ್ತಾ ಇದ್ದೀನಿ. ಏನಂತ ಇವಳು ನೆಕ್ಸ್ಟ್ ಟೈಮಿಂದ ಇವಳು ಮಾತೆ ಕೇಳಬಾರ್ದು ಅಂತ ನಾಗವೇಣಿ ಮಕ್ಕನ ನೋಡ್ಕೊಳ್ತಾ ಹೇಳ್ಕೊಂತಾ ಇರ್ತಾಳೆ ಮನ್ಸಲ್ಲಿ. ಆಗ ನಾಗವೇಣಿನೂ ಸಹ ಧನಲಕ್ಷ್ಮಿ ಮಕ್ಕ ನೋಡಿ ಆ ಕಡೆಗೆ ತಿರ್ಸ್ಕೊಂಡ್ಬಿಡ್ತಾಳೆ. ಮತ್ತೆಲ್ಲಿ ನನ್ನ ಮೇಲೆ ಬಂದ್ಬಿಡುತ್ತೋ ಅನ್ನೋ ರೀತಿ. ಆಗ ನಿನಿಗೋಸ್ಕರ ಈ ಒಡವೆ ತಗೊಬಂದಿದ್ದೀನಿ, ನೀನು ಹಾಕೊಂಡು ಬಾ. ಇವತ್ತು ಹೇಗಿದ್ರು ನಿನ್ ಮದ್ವೆ ದಿನ ಅಲ್ವಾ, ಎಲ್ಲ ಇದನ್ನ ಹಾಕೊಂಡು ಪೂಜೆಗೆ ಎಲ್ಲ ಕೂರ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅತ್ತೆ, ನನ್ಗೆ ಯಾವುದೇ ರೀತಿ ಒಡವೆ ಮೇಲೆ ಇಷ್ಟ ಆಗಲಿ ಆಡಂಬರ ಆಗಲಿ ನನಗೆ ಇಷ್ಟ ಆಗಲ್ಲ ಅತ್ತೆ. ಈಗ ನಾನು ಹೇಗಿದ್ದೀನೋ ಸಿಂಪಲ್ ಆಗಿ ಹಾಗೇ ಇರಕ್ಕೆ ಇಷ್ಟ ಅತ್ತೆ ಅಂತ ಕಾವ್ಯ ಹೇಳ್ತಿದ್ರು. ಈಗ ನೀನು ಈ ಮನೆ ಸೊಸೆ ಈ ಮನೆ ನೀನು ದೊಡ್ಡ ಸೊಸೆ, ನಿನಗೇನೇನು ಸಲ್ಬೇಕೋ ಎಲ್ಲ ಸಲ್ಬೇಕಾಗಿರೋದೆ, ನೀನು ಅದಕ್ಕೆಲ್ಲ ನಿರಾಕರಿಸ ಹಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ. ಆಗ ಏನೋ ಅವ್ರ ಸೊಸೆ ಮೇಲೆ ಪ್ರೀತಿ ಇರೋ ಥರ ತಗೊಬಂದು ಕೊಡ್ತಾ ಇರೋದು ನೋಡು ನಮ್ಮಕ್ಕ, ಎಲ್ಲ ನನ್ನ ಮೇಲೆ ಕೋಪದಿಲ್ಲೇ ಇದನ್ನೆಲ್ಲ ಕೆಲಸ ಮಾಡ್ತಿದ್ದಾಳೆ ಅಂತ ಧನಲಕ್ಷ್ಮಿ ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ. ಆಗ ಅತ್ತೆ, ನಾನು ಬೇಡ ಅಂತ ಹೇಳ್ತಿದ್ದೀನಲ್ವಾ ಅಂತ ಕಾವ್ಯ ಎಷ್ಟೇ ಹೇಳ್ತಿದ್ರು, ನಿಮ್ಮ ಅತ್ತೆನೇ ನಿನಿಗೋಸ್ಕರ ತಗೊಬಂದು ಕೊಡ್ಬೇಕಾದ್ರೆ ನೀನ್ ಯಾಕಮ್ಮ ಬೇಡ ಅಂತ್ಯಾ ಕಾವ್ಯ, ತಗೋ ಅಂತ ಅವ್ರ ಅಜ್ಜಿ ಹೇಳೋತ್ತೆ. ಆಗಲ್ಲ ಅಜ್ಜಿ, ನನಗಿಷ್ಟ ಇಲ್ಲ ಅಂತ ಹೇಳ್ತಿದ್ದೀನಲ್ವಾ, ನಾನು ಈ ಮನೆ ದೊಡ್ಡ ಸೊಸೆಯಾಗಿ ಹೇಳ್ತಾ ಇದ್ದೀನಿ, ಇದು ನೀನು ಧರಿಸ್ಲೇಬೇಕು ಅಂತ ಅಪರ್ಣ ಅವರು ಇನ್ನ ಕರಾಖಂಡಿತವಾಗಿ ಕಾವ್ಯನ್ಗೆ ಒಡವೆಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಇನ್ನು ಅವಳು ಸಹ ನಿರಾಕರಿಸ್ತೀರಾ ಅವಳು ಸಹ ಈಸ್ಕೊಳ್ತಾಳೆ. ಆಗ ಇನ್ನೇನು ನಿಮ್ಮ ಅತ್ತೆನೇ ನಿನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು, ಯಾವುದೇ ರೀತಿ ನೀನು ಬೇಜಾರ್ ಮಾಡ್ಕೊಳ್ಳೋ ಹಾಗಿಲ್ಲ, ಈ ಒಡವೆನೆಲ್ಲ ಹಾಕೊಂಡು ಪೂಜೆಗೆ ಕೂರು, ರೆಡಿಯಾಗಿ ಹೋಗು ಅಂತ ಅವ್ರ ಅಜ್ಜಿ ಕಳಿಸ್ತಾ ಇದ್ದಾಗೆ ಈ ಕಡೆ ನೋಡಿದ್ರೆ ನಾಗವೇಣಿ ಏನು ನಾನು ಅನ್ಕೊಳ್ಳೋದಕ್ಕೆಲ್ಲ ಟ್ವಿಸ್ಟ್ ಆಗ್ತಿದ್ಯಲ್ಲ ಅಂತ ಬೇಜಾರಾಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅಪರ್ಣ ಅವರು ತುಂಬಾ ಬೇಜಾರಾಗಿ, ನಾನು ಅಂಥವಳಿಗೆ ಯಾರೋ ಮಾತು ಕೇಳ್ಕೊಂಡು ನಾನು ಅವಳಿಗೆ ಒಡವೆಗಳನ್ನ ಕೊಡೋ ಅಂತ ಪರಿಸ್ಥಿತಿ ಬಂದಿದೆ. ಏನಪ್ಪ, ನಾನು ಇನ್ನ ಎಷ್ಟಂತ ನೋಡ್ಕೋಬೇಕು ಹೇಳು? ನಾನು ಹೋಗ್ಲಿ ಅಂತ ಬಿಟ್ರೆ ನನ್ನ ತಲೆ ಮೇಲೆ ಕೂರೋ ತರ ಆಡ್ತಾ ಇದ್ದಾಳೆ, ನಂಬಿಕೆ ಇರೋದ್ರಿಂದ ಅವಳು ಈಸ್ಕೊಂಡ್ಲ ಏನೋ ಅಂತ ಅಪರ್ಣ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಅವಳಿಗೆ ಗೊತ್ತಾಗಿ ಇನ್ನ ಸೀದಾ ಅವ್ರ ಅತ್ತೆ ಹತ್ರ ಬರೋ ಹೊತ್ತಿಗೆ ಇನ್ನೇನ್ ರೂಮ್ ಒಳಗೆ ಕಾಲಿಡೋ ಹೊತ್ತಿಗೆ, ನಿಂತ್ಕೋ, ನಿನಗೆ ಎಸ್ಸತಿ ಹೇಳ್ಬೇಕು, ನನ್ ರೂಮಿಗೆ ಬರೋ ಅಂತ ಅವಶ್ಯಕತೆ ಆಗ್ಲಿ, ನಿನಗೆ ಕಾಲಿಡೋ ಅಂತ ಪರಿಸ್ಥಿತಿ ಬರಬಾರ್ದು ಅಂತ ಮತ್ಯಾಕ್ ಒಳಗಡೆ ಬರ್ತಾ ಇದ್ಯಾ ಅಂತ ಹೇಳೋ ಹೊತ್ತಿಗೆ ಅವಳಿನ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಆಗ ಬಂದಿದ್ದೇನು ಹೋಗ್ತಾ ಇರೋದೇನು ಅಂತ ಅಪರ್ಣ ಕೇಳ್ತಾ ಇರ್ತಾರೆ. ಆಗ ನಿಮ್ ಉತ್ತರ ಸಿಕ್ತು ಬಿಡಿಯತ್ತೆ, ಏನ್ ಸಿಕ್ಕಿದೆ ಅಂತ ಈ ರೀತಿ ಮಾತಾಡ್ತಾ ಇದ್ಯಾ? ನನಗೆ ನೀವು ನಿಜವಾಗ್ಲೂ ಪ್ರೀತಿ ಇರೋದಾಗಿದ್ರೆ ನಾನ್ ನಿಮ್ ರೂಮ್ ಒಳಗ್ ಬಂದ್ರು ನೀವು ಸುಮ್ನೆ ಇರ್ತಾ ಇದ್ರಿ, ನೀವು ನನ್ ಮೇಲೆ ಇನ್ನ ಕೋಪ ಇದೆ ಅಂತ ನನಗೆ ಗೊತ್ತಿದೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ.
ನಿನಗೆಲ್ಲ ಗೊತ್ತಿದ್ದು ಯಾಕೆ ನೀವು ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾಗ, ಆಗ ಅತ್ತೆ ನಿಮ್ಗೆ ಮನ್ಸ್ಫೂರ್ತಿಯಾಗಿ ಕೊಡ್ತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ, ಅಲ್ಲೇ ಕೇಳೋಣ ಅನ್ಕೊಂಡೆ. ಸುಮ್ಮನೆ ಎಲ್ಲರ ಮುಂದೆ ಏನು ಕೇಳೋದು, ಸಪ್ರೇಟಾಗಿ ಕೇಳೋದೇ ಸರಿ ಅಂದ್ಬಿಟ್ಟು ನಾನು ಇಲ್ಲಿವರೆಗೂ ಬಂದೆ ಅತ್ತೆ. ಆದರೆ ನನ್ಗೆ ಯಾವುದೇ ರೀತಿ ನೀವು ಬೇಜಾರು ಮಾಡ್ಕೊಂಡು ಒಡವೆಗಳನ್ನೆಲ್ಲ ಕೊಡೋ ಅಂಥ ಅವಶ್ಯಕತೆ ಇಲ್ಲ ಅತ್ತೆ. ನನಗೆ ಇದೆಲ್ಲನೂ ಇಷ್ಟ ಆಗಲ್ಲ. ಏನೋ ನೀವು ಕೊಟ್ರಿ ಅಂತ ನಾನು ಈಸ್ಕೊಂಡೆ, ಆದರೆ ನನಗೆ ಈ ಒಡವೆ ಏನೂ ಬೇಡ, ನೀವೇ ತಗೊಳ್ಳಿ ಅಂತ ರಿಟರ್ನ್ ಕೊಡ್ತಾ ಇರ್ತಾಳೆ. ಏನು, ನಾನು ರಿಟರ್ನ್ ಈಸ್ಕೊಳ್ಳೋದಾ? ಕೊಟ್ಮೇಲೆ ಮತ್ತೆ ಈಸ್ಕೊಳ್ಳೋ ವಂಶ ಅಲ್ಲ ನಮ್ದು, ಆಯ್ತಾ? ನಿನಗೆ ಕೊಟ್ಟಿದ್ದೀನಿ, ಇನ್ನು ಇದನ್ನ ಹಾಕೊಂಡು ಪೂಜೆಗೆ ಕುತ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾ ಇದ್ರು. ಬೇಡ ಅತ್ತೆ, ನನಗೆ ಇಷ್ಟ ಆಗೋದಿಲ್ಲ ಅಂತ ಕಾವ್ಯ ಎಷ್ಟೇ ಫೋರ್ಸ್ ಮಾಡ್ತಾ ಇದ್ರು. ಆಗ ಏನು, ಈಗ ಅವರೆಲ್ಲರೂ ಅನ್ಕೋಬೇಕಾ, ಧನಲಕ್ಷ್ಮಿ ಅನ್ಕೋಬೇಕಾ, ಅವಳ ಮೇಲೆ ಕೋಪದಿಂದ ನನಗೆ ಕೊಟ್ಟಿದ್ದಾಳೆ, ಅದಕ್ಕೆ ಇವಾಗ ಒಳಗಡೆ ಹೋಗಿದ ತಕ್ಷಣ ಆ ಒಡವೆಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾಳೆ ನಮ್ಮಕ್ಕ ಅಂತ? ನೀನು ಆ ರೀತಿ ಎಲ್ಲ ಸೀನ್ ಕ್ರಿಯೇಟ್ ಮಾಡಕ್ ಹೋಗ್ಬೇಡ. ನಾನು ಕೊಟ್ಟಿರೋದು ಹಾಕೊಳ್ಳೋಕ್ಕೇನೆ, ಹಾಕೋ ಹೋಗು. ನೀನು ನನಗೆ ಸೊಸೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಗನ್ಗೆ ಹೆಂಡ್ತಿ ಅಲ್ವಾ ನೀನು. ಆ ಮಾತಿಗೆ ಬೆಲೆ ಕೊಟ್ಟು ನಿನ್ಗೆ ಈ ಒಡವೆ ಎಲ್ಲ ಕೊಡ್ತಾ ಇರೋದು. ಹೋಗು ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಆಗ ಅತ್ತೆ, ನೀವು ನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅತ್ತೆ. ಅರ್ಥ ಮಾಡ್ಕೊಂಡಾಗ ನಾನು ಇರ್ತೀನೋ ಇರೋಲ್ವೋ ಅನ್ನೋದು ಗೊತ್ತಿಲ್ಲ. ಈಗೇಂತಕ್ಕೆ ಆ ರೀತಿ ಮಾತಾಡ್ತಿದ್ಯಾ? ಹೇಳಿದ್ದು ಅತ್ತೆ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ ಅಂದರೂ ನನಗೆ ಇಷ್ಟು ದಿನೇ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಅದನ್ನು ನೆನೆಸ್ಕೊಂಡು ನನಗೆ ಬೇಜಾರಾಗ್ತಿದೆ ಅಷ್ಟೇ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಸಾಕು, ಈಗ ನಿನ್ನ ಮಾತು ಕೇಳೋ ಅಂತ ತಾಳ್ಮೆ ನನಗಿಲ್ಲ, ನೀನು ಹೊರಡು ಅಂತ. ಇನ್ನು ಆ ಕಡೆಯಿಂದ ಕಾವ್ಯ ತುಂಬ ಬೇಜಾರು ಮಾಡ್ಕೊಂಡು ಹೊರಟಿರ್ತಾಳೆ. ನೋಡಿದ್ರೆ ಅಪರ್ಣ ಅವರು ತುಂಬ ಕೋಪದಲ್ಲಿರ್ತಾರೆ ಕಾವ್ಯನ ಮೇಲೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡಿದಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆಯಿಂದ ಅಪ್ಪು ಅವಳ ಪಾಡಿಗಳು ನಾಷ್ಟ ತಿಂತಾ ಇದ್ದಂಗೆ, ಏನೇ ನೀನು ಡಿಸಿಪ್ಲಿನ್ ಕಲಿತಿದ್ಯಾ ಇಲ್ವೋ? ಏನ್ ಕಲಿತಿದ್ಯಾ? ಅಮ್ಮ, ಈಗ ನಾನೇನ್ ಮಾಡ್ದೆ? ಅಲ್ಲ, ಒಂದ್ ಕಡೆ ಕುತ್ಕೊಂಡು ತಿನ್ನೋದನ್ನ ಕಲಿ, ಅಲ್ಲಿಂದ ಇಲ್ಲಿಗೆ ಓಡಾಡೋದಲ್ಲ. ನೀನೀಗ IAS ಆಗಕ್ ಹೋಗ್ತಾ ಇದ್ಯಾ. ಫಸ್ಟು ನೀನು ಜಾಗದಲ್ಲಿ ಅನ್ಕೊಂಡಿರೋ ಜಾಗದಲ್ಲಿ ಆ ಕೆಲಸ ಆಗ್ಬೇಕು, ಅದನ್ನ ನಿನ್ ತಲೆಯಲ್ಲಿ ಹಿಡ್ಕೊ ಅಂತ ಹೇಳ್ತಾ ಇರ್ತಾರೆ. ಹಾ ನನ್ಗೂ ಗೊತ್ತಿದೆ, ಹೋಗು ಅಂತ ಅಪ್ಪು ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಕಾವ್ಯ ಕಾಲ್ ಮಾಡ್ತಾಳೆ. ಆಗ ಏನೇ, ನಿಮ್ಮ ಅಕ್ಕ ಕಾಲ್ ಮಾಡಿದಾಳೆ ಕಾವ್ಯ ಅಂತ ಹೇಳಮ್ಮ ಕಾವ್ಯ. ಏನು ಇಲ್ಲ ಅಮ್ಮ, ನೀನು ಅಪ್ಪ ಅಮ್ಮ ಅಪ್ಪು ನಾನು ಈ ಮನೆಗೆ ಬನ್ನಿ ಅಂತ ಹೇಳೋತಿ. ಮತ್ತೆ ಏನ್ ಮಾಡಿದ್ಲೆ ಸ್ವಪ್ನ? ಏನಾದ್ರೂ ಮತ್ತೆ ಅಲ್ಲಿ ಅನಾಹುತ್ರನ ಸೃಷ್ಟಿಸಿದಾಳ? ಏನ್ ಯಾವಾಗೂ ಅಕ್ಕನೇ ಮಾಡ್ತಾಳ ಅಮ್ಮ? ನಾನು ಇದೀನಿ ತಾನೆ, ನಂದು ವಿಚಾರಗಳೆಲ್ಲ ಇರುತ್ತೆ ಅಲ್ವಾ? ಅಯ್ಯೋ ರಾಮ, ಏನೈತೆ ನಿನಗೇನೈತೆ ಅಂತ ಕೇಳ್ತಾ ಇದ್ದ. ನನಗೇನು ಆಗಿಲ್ಲ, ಮನೆ ಮಂದಿಯವರೆಲ್ಲ ಕರಿತಿದ್ದಾರೆ, ಪೂಜೆ ಇದೆ ಅಂತ. ಹೀಗೇನು ಪೂಜೆ ಅಮ್ಮ? ಇವತ್ತು ಮದ್ವೆ ದಿನ, ಗೊತ್ತಿಲ್ವಾ ನಿನ್ಗೆ? ಅಯ್ಯೋ, ನಾನು ಮರ್ತೇ ಹೋಗಿದ್ದೀನಿ. ಇಲ್ಲ, ನನಗೆ ಜ್ಞಾಪನಕ್ಕಿದೆ ಬಿಡೆ, ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ವಾ ನಿಮ್ಮಿಬ್ಬರು ಮದ್ವೆ ದಿನ, ಅದನ್ನೆಲ್ಲೇ ಅಮ್ಮ ಮರೆಯಕ್ಕಾಗುತ್ತೆ? ಎಷ್ಟೋ ಕಷ್ಟ ಎಲ್ಲ ಏನೋ ಪಟ್ಟಿ ನಿಮ್ಮನ್ನ ಮದುವೆ ಮಾಡಿಸಿರೋದು ನನಗೆ ಜ್ಞಾಪನಕ್ಕಿರಲ್ವಾ? ಸರಿ, ನಾನು ನಿಮ್ಮಪ್ಪಂಗೆ ಹೇಳ್ತೀನಿ, ಕರ್ಕೊಂಡು ಬರ್ತೀನಿ ಬಿಡು ಅಂತ ಕನಕನು ಸಹ ಫೋನ್ ಇಡ್ತಾಳೆ. ಆಗ ಏನಂತಮ್ಮ, ಅಲ್ಲಿ ಪೂಜೆ ಅನ್ಕೊಂಡಿದಾರಂತೆ, ಹೊರಡ್ಬೇಕಂತೆ ಅಂತ ಹೇಳ್ತಾ ಇರ್ತಾಳೆ ಕನಕನು ಸಹ ಅಪ್ಪುಗೆ. ಈ ಕಡೆ ನೋಡಿದ್ರೆ ಇನ್ನ ಮನೆ ಮಂದಿಯವರೆಲ್ಲರೂ ಸೇರಿ ಇನ್ನ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾ ಇದ್ರೆ ದೇವ್ರಿಗೆಲ್ಲ ರೆಡಿ ಮಾಡ್ತಾ ಇರ್ತಾಳೆ, ಏನೇನ್ ಬೇಕು ಬೇಡ ಎಲ್ಲ. ಆಗ ಅವ್ರ ಅಜ್ಜಿ ಧನಲಕ್ಷ್ಮಿನ ನೋಡಿ ಶೃಂಗಾರ್ಸ್ಕೊಂಡಿದ್ದಾಯ್ತಾ? ನೋಡು, ಕಾವ್ಯನೇ ಎಷ್ಟು ಬೇಗ ಬಂದು ಎಲ್ಲ ಕ್ಲೀನಾಗಿ ರೆಡಿ ಮಾಡ್ತಾ ಇದ್ದಾಳೆ. ನೀವ್ ಯಾವಾಗ ತಾನೇ ಬೇಗ ಬಂದಿದ್ದೀರಾ ಹೇಳ್ರಿ ಅಂತ ಅವ್ರ ಅತ್ತೆ ಹೇಳ್ತಾರೆ. ಅತ್ತೆ, ಅವಳಿಗೆ ಬೇಕಾಗಿದೆ ಈ ಪೂಜೆ, ಅದಕ್ಕೆ ಬಂದಿದ್ದಾಳೆ, ಅದಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅಂತ ಧನಲಕ್ಷ್ಮಿ ಹೊರಟಾಗಿ ಮಾತಾಡ್ತಾ ಇದ್ರೆ, ಸಾಕು ನಿಲ್ಸೆ. ನಾನು ನೀನು ಮತ್ತೆ ದೊಡ್ಡದಾಗಿ ದಾಂಪತ್ಯ ಜೀವನ ವ್ರತ ಮಾಡೋಣ ಅನ್ಕೊಂಡೆ, ಈಗ ನಿನಗೆ ಆಗಲ್ವಾ? ಅಲ್ಲ ಅತ್ತೆ, ನಾನು ತುಂಬಾ ಖುಷಿಯಾಗಿರ್ಬೇಕು ಅಂತ ಈ ರೀತಿ ಹೇಳ್ದೆ. ಏನತ್ಗೆ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಎಲ್ಲಾರು ಏನೋ ಬಂದ್ರಿ, ಬರ್ಬೇಕಾಗಿರೋ ಇಂಪಾರ್ಟೆಂಟ್ ವ್ಯಕ್ತಿನೇ ಬಂದಿಲ್ವಲ್ಲ ಅಂತ ನಾಗವೇಣಿ ಹೇಳ್ಬೇಕಾದ್ರೆ, ಯಾರದು ಬರ್ಬೇಕಾಗಿರೋದು? ಇನ್ಯಾರು? ನಿನ್ ಮಗ ರಾಜ್. ನಿಮ್ ಮಗನ್ಗೆ ಇಷ್ಟ ಇಲ್ಲ ಅನ್ಸುತ್ತಲ್ವಾ ಅದಕ್ಕೆ ಇಷ್ಟೊತ್ತಾದ್ರೂ
ಪೂಜೆಗೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಆಗ ನಿನಗೇನ್ ಗೊತ್ತಿದೆ ನನ್ ಮಗನ್ ಬಗ್ಗೆ, ಅವನಿಗೆಲ್ಲ ಇಷ್ಟ ಇಲ್ದಿರಾನೆ ಈ ಕಾರ್ಯನ ಮಾಡ್ಸಿ ಎಲ್ಲ ಅಂತ ಹೇಳ್ತಾನ. ಎಲ್ಲ ಅದಕ್ಕೂ ನೀನು ಮೂಗ್ ತೂರ್ಸ್ಕೊಂಡ್ ಬರ್ಬೇಡ. ನನ್ ಮಗ ಒಂದ್ಸತಿ ಡಿಸೈಡ್ ಮಾಡಿದ್ರೆ ಅದು ಆನ್ ಟೈಮ್ ಆಗ್ಲಿ ಇನ್ ಟೈಮ್ ಆಗ್ಲಿ ಇದ್ದೇ ಇರ್ತಾನೆ ಅಂತ ಅಪರ್ಣ ಹೇಳ್ತಾ ಇರ್ತ. ಆಗ ಹೌದೌದು ನಮಗೂ ಗೊತ್ತಿದೆ ಅಂತ ನಾಗವೇಣಿನೂ ಸಹ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸಾಕು ಮಾತಾಡಿದ್ದೆಲ್ಲ ಆಯ್ತು, ಪೂಜೆಗೆ ಏನ್ ಮಾಡ್ಬೇಕೋ ಅದನ್ನ ಮಾಡಿರಂತೆ ನಡೀರಿ ಅಂತ ಅಪರ್ಣ ಹೇಳ್ತಾ ಇದ್ದಂಗೆ, ಅಕ್ಕ ಹೋಗ್ ಫಸ್ಟ್ ನಿನ್ ಮಗನ್ ಕರ್ಕೊಂಡ್ ಬಾ, ಆಮೇಲೆ ನಾವೇನ್ ಮಾಡ್ಬೇಕೋ ಏನಿಲ್ಲ ಅಂತ ನಾವ್ ನೋಡ್ಕೋತೀವಿ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಈ ಕಡೆ ಅವ್ರ ಅಮ್ಮ ಹೋಗೋಣ ಅಂತ ಹೊರಡ್ತಾ ಇದ್ದಂಗೆ ಮನೆ ಮಂದಿಯವರೆಲ್ಲರೂ ಸೇರಿ ಒಂದ್ ಕಡೆ ಪೂಜೆ ಜಾಗದಲ್ಲಿ ಇರ್ತಾರೆ. ಕಾವ್ಯನು ಸಹ ಅವ್ರ ಯಜಮಾನ್ರಿಗೋಸ್ಕರ ಕಾಯ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಎಲ್ಲಿ ರಾಜ್ ಬಂದಿಲ್ಲ ಅಂತ ಅವ್ರ ಅಜ್ಜಿ ತಾತ ತುಂಬಾ ಯೋಚನೆ ಮಾಡ್ತಿದ್ದಂಗೆ ರಾಜ್ ಮೇಲಿಂದ ಹೇಳಿತಾ ಇರ್ತಾನೆ. ಅದನ್ನ ಕಾವ್ಯ ಹಾಗೆ ಅವನ್ನೇ ಗಂಭೀರವಾಗಿ ನೋಡ್ತಾ ಇರ್ತಾಳೆ. ರಾಜ್ ಸಹ ಬಂದಿ ಕೂರೋಣ ಅನ್ನೋಷ್ಟರಲ್ಲಿ ಮನೆ ಮಂದಿಯವರೆಲ್ಲ ಅವನಿಗೆ ಹ್ಯಾಪಿ ಫಸ್ಟ್ ಆನಿವರ್ಸರಿ ಅಣ್ಣ ಅಂತ ಎಲ್ಲಾರು ಅವನಿಗೆ ವಿಶ್ ಮಾಡ್ತಾ ಇರ್ತಾರೆ. ಆಗ ಥ್ಯಾಂಕ್ ಯು ಅಂತ ಹೇಳಿ ಅವನು ಮತ್ತೆ ಕಾವ್ಯ ಇಬ್ರು ಸೇರಿ ವ್ರತಕ್ಕೆ ಕುತ್ಕೊಳ್ತಾ ಇರ್ತಾರೆ. ಆಗ ನೀವು ಯಾವುದೇ ರೀತಿ ಮಧ್ಯದಲ್ಲಿ ಎದ್ದೋಗ ಆಗಿಲ್ಲ ಅಜ್ಜಿ, ನನ್ಗೆ ಅಲ್ಲಿ ಕ್ಲೈಂಟ್ ಕಾಯ್ತಾ ಇದ್ದಾರೆ ಆಫೀಸಲ್ಲಿ, ಈಗ ನೀನ್ ಹೇಳ್ತಿದ್ಯಲ್ಲ ಅಂತ ರಾಜ್ ಹೇಳ್ತಿದ್ರು. ಇದು ನಿನ್ ಹೆಂಡತಿಗೆ ಮುಖ್ಯವಾದ ವ್ರತ, ನೀನ್ ಮಧ್ಯದಲ್ಲೆಲ್ಲ ಹೋಗೋ ಆಗಿಲ್ಲ, ಅದೆಲ್ಲ ನಿನ್ಗೆ ಸರಿ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ. ಆಗ ಕಾವ್ಯ ನೋಡಿದ್ರೆ ಸುಮ್ನೆ ಮೌನವಾಗಿರ್ತಾಳೆ. ಪುರೋಹಿತ್ರೆ ನೀವು ಪೂಜೆನ ಆರಂಭಿಸಿ, ನನ್ ಮೊಮ್ಮಗ ಹಾಗೆ ಅಂತಾನೆ ಅಂತ ಹೇಳ್ತಾ ಇರ್ತಾರ ಅವ್ರ ಅಜ್ಜಿ ಅವರು. ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಕಾವ್ಯ ಇಬ್ರು ಗೊಂದಲದಲ್ಲಿರ್ತಾರೆ. ಏನೇನಾಗುತ್ತೋ ಏನು ಅಂತ ತುಂಬಾ ಟೆನ್ಷನ್ ಪಟ್ಕೋತಾ ಇರ್ತಾರೆ. ಈ ಕಡೆ ಈಗ ಪೂಜೆ ಏನ್ ಮಾಡಿಸ್ಬೇಕೋ ಮಾಡಿಸಿ, ಸಂಜೆ ಹೇಗಿದ್ರು ಫಂಕ್ಷನ್ ಇದೆಯಲ್ಲ, ಆಗ ನಾನು ಅನ್ಕೊಂಡಿರೋ ನಿರ್ಧಾರ ಅವಾಗ ನಿಮಗ್ ತಿಳಿಸ್ತೀನಿ ಅಂತ ರಾಜ್ ಹೇಳ್ತಾ ಇರ್ತಾನೆ. ಆ ವಿಚಾರನ ಕೇಳಿಸ್ಕೊಂಡು ಅಪರ್ಣ ಅವರು ಮತ್ತೆ ಸುಭಾಷ್ ಅವರು ಸಹ ತುಂಬಾ ಟೆನ್ಷನ್ ಆಗಿರ್ತಾರೆ. ಕಾವ್ಯಂಗೂ ಸಹ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ಧನಲಕ್ಷ್ಮಿಗೆ ಮತ್ತೆ ಅವರ ಸೊಸೆಗೆ ತುಂಬಾ ಖುಷಿ ಆಗ್ತಿದ್ದಂಗೆ ಅವರಲ್ಲಿ ಅವರೇ ನಗುನ ತಂದ್ಕೊಳ್ತಾ ಇರ್ತಾರೆ. ಮನೆ ಮಂದಿಯವರೆಲ್ಲರೂ ಸೇರಿ ಸಾಕು ಈಗ ಬಿಟ್ಟಾಕಿ, ಫಸ್ಟ್ ವ್ರತನ ಸ್ಟಾರ್ಟ್ ಮಾಡಿ ಪುರೋಹಿತ್ರೆ ಅಂತ ಅವ್ರ ಅಜ್ಜಿ ಹೇಳಿ ವ್ರತನ ಪ್ರಾರಂಭಿಸ್ತಾರೆ. ಪುರೋಹಿತರು ಸಹ ಯಾವುದೇ ಕಾರಣಕ್ಕೂ ನೀವು ಗಂಡ ಹಾಲು ತುಪ್ಪ ತರ ಯಾವಾಗೂ ಜೊತೆಯಾಗಿರ್ಬೇಕಪ್ಪ, ಬಿಟ್ಟೋಗಾಗಿಲ್ಲ, ನೀವೆಲ್ಲರೂ ತುಂಬಾ ಖುಷಿಯಾಗಿರ್ಬೇಕು ಅಂತ ಈ ವ್ರತನ ಮಾಡ್ಕೊಂತ ಇರೋದು. ನಿಮಗೇನೇ ಭೇದ ಭಾವಗಳಿದ್ರು ನೀವೆಲ್ಲರೂ ಸರಿ ಹೋಗಿ ಈ ವ್ರತನ ಮಾಡ್ಕೊಂಡ್ರೆ ನೀವು ತುಂಬಾ 100 ವರ್ಷ ಚೆನ್ನಾಗಿರ್ತೀರಾ ಅಂತ ಪುರೋಹಿತರು ಹೇಳ್ತಾ ಇದ್ದಂಗೆ. ಆಗ ಅಜ್ಜಿ ನಾನು ಹೇಳ್ತಾ ಅಲ್ವಾ, ಅಲ್ಲಿ ಕ್ಲೈಂಟ್ ಕಾಯ್ತಾ ಇದ್ದಾರೆ, ಪುರೋಹಿತ್ರೆ ಬೇಗ ಬೇಗ ಪೂಜೆನ ಆರಂಭಿಸಿ ಅಂತ ಹೇಳ್ತಾ ಇರ್ತಾನೆ ರಾಜ್. ಯಾಕೆ ರಾಜ್ ನಿನ್ಗೆ ಅಷ್ಟೊಂದು ಆತ್ರ? ಅಪ್ಪ ನಿನ್ಗೆ ಇಷ್ಟೊಂದು ಆತ್ರ ಇರಬಾರ್ದು, ನೀನ್ ಹೆಂಡತಿ ಜೊತೆ ಸೇರಿ ಈ ವ್ರತನ ಆಚರಣೆ ಮಾಡ್ತಾ ಇದ್ಯಾ, ಈಗ ಮಧ್ಯದಲ್ಲೆಲ್ಲ ಎದ್ದೋಗಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅವನೇನು ಮಾತಾಡ್ದಿರಾ ಹಾಗೆಲ್ಲ ಎದ್ದೋ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಪುರೋಹಿತರು. ಸರಿ ತಗೊಳ್ಳಿ, ಕಂಕಣನ ಒಬ್ರಿಗೊಬ್ರು ಕಟ್ಕೊಳ್ಳಿ ಅಂತ ಕೊಡೋ ಹೊತ್ತಿಗೆ ಕಾವ್ಯ ರಾಜ್ ಹೇಳಿರೋ ಮಾತನ್ನೆಲ್ಲ ನೆನೆಸ್ಕೊಳ್ತಾ ಇರ್ತಾಳೆ. ಕಾವ್ಯ ಹೇಳಿರೋ ಮಾತನ್ನೆಲ್ಲ ರಾಜ್ ನೆನೆಸ್ಕೊತಾ ಇರ್ತಾನೆ. ನನ್ಗೆ ಡಿವೋರ್ಸ್ ಮೇಲೆ ನಿಮ್ ಸೈನ್ ಬೇಕು ಅಂದಿರೋ ವಿಚಾರನೆಲ್ಲ ರಾಜ್ ಸಹ ನೆನೆಸ್ಕೊಳ್ತಾ ಕಟ್ಟಿ ನನ್ ಕೈಗೆ ಅಂತ ಕಾವ್ಯ ಕೈ ನೀಡಿದಾಗ ಅವಳಿಗೆ ಪ್ರೀತಿ ಇದೆಯೋ ಇಲ್ಲ ಅಂತ ಅವನು ಸಂಶಯದಿಂದ ನೋಡ್ತಾ ಇರ್ತಾನೆ. ಆಗ ಇಬ್ರು ಸಹ ಪರಸ್ಪರ ಕಂಕಣ ಕಟ್ಕೊಂಡು ಪೂಜೆನ ಆರಂಭಿಸಿ ವ್ರತನ ಮಾಡ್ತಾ ಇರ್ತಾರೆ. ಆಗ ಇನ್ನೇನು ಮುಗಿಯುತ್ತೆ ಅನ್ನೋ ಟೈಮಲ್ಲಿ ಪುರೋಹಿತರು ಹೇಳ್ತಾ ಇರ್ತಾರೆ, ಈಗ ನೀವು ಪೂಜೆನ ಮುಗಿಸ್ಬೇಕು ಅಂದ್ರೆ ಇಬ್ರು ಯಾವಾಗೂ ನೀವು ಜೊತೆಯಾಗಿದ್ದಿ, ಯಾವುದೇ ಕಾರಣ ಕಷ್ಟ ಬರ್ಲಿ ಏನೇ ಬಂದ್ರು ನೀವು ಯಾವಾಗೂ ದೂರ ಆಗ್ಬಾರ್ದು ಅಂತ ಹೇಳಿ ಶಿವ ಬ್ರಹ್ಮ ವಿಷ್ಣು ಅವರೆಲ್ಲರೂ ಸೇರಿ ನಿಮ್ನ ಈ ಬ್ರಹ್ಮ ಗಂಟು ಹಾಕಿರ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ನ ದೂರ ಮಾಡೋಕ್ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಂಗೆ ನೋಡಿದ್ರೆ ಕಾವ್ಯ ರಾಜ್ ಮಕ್ಕನೇ ನೋಡ್ತಾ ಇರ್ತಾಳೆ. ಆಗ ಇಲ್ಲಿ ಏನಾಗುತ್ತೋ ಏನೋ ಅಂತ ಅಪರ್ಣನು ಸಹ ತುಂಬಾ ಯೋಚನೆ ಮಾಡ್ತಾ, ಇನ್ನೇನು ಈ ಪೂಜೆ ಮುಗಿಯುತ್ತೆ, ನೀವಿಬ್ರು ಸೇರಿ ಒಟ್ಟಿಗೆ ಆಶೀರ್ವಾದ ತಗೊಂಡು ಈ ಪೂಜೆ ಮುಗಿಯುತ್ತೆ, ಇನ್ನೇನು ಮಂಗಳಾರತಿ ತಗೊಂಡು ನಿಮ್ ಹೆಂಡತಿ ನಿನ್ ಕಾಲಿಗೆ ಬಿದ್ದಿ ನಮಸ್ಕಾರ ಮಾಡ್ಕೊಂತಾಳೆ ಅಂತ ಪುರೋಹಿತರು ಹೇಳ್ತಾ ಇದ್ದಂಗೆ ಅವ್ರು ಸೀದಾ ಎದ್ದಿ ಆರತಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದಂಗೆ ಅವ್ರಿಬ್ರು ಸಹ ತುಂಬಾ ಮೌನವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಏನ್ ಮಾಡೋದು ಅಂತ ರಾಜ್ ಸಹ ಯೋಚನೆ ಮಾಡ್ತಿದ್ದಂಗೆ, ಯಾಕ್ ರಾಜ್ ತಗೋ
ಏನು ಪ್ರಮಾಣ ಮಾಡು, ಯಾವಾಗೂ ನಿನ್ ಹೆಂಡತಿ ಜೊತೆ ನೀನು ಜೊತೆಯಾಗಿರ್ತೀನಿ ಅಂತ ಪ್ರಮಾಣ ಮಾಡು, ಯಾಕೆ ನೀನ್ ಈ ರೀತಿ ಇದೆಯಾ ಅಂತ ಅವ್ರ ಅಜ್ಜಿ ಹೇಳ್ತಾ ಇದ್ರು. ಅಪರ್ಣ ಹಾಗೆ ರಾಜ್ ಮಕ್ಕನೇ ನೋಡ್ತಾ ಇರ್ತಾಳೆ. ಆಗ ಇನ್ನ ಕಾವ್ಯ ಯಾವುದೇ ರೀತಿ ಮಾತು ತಪ್ಪಬಾರ್ದಲ್ಲ ಅಂತ ಕಾವ್ಯ ಇನ್ನ ಸೀದಾ ಕೈ ಚಾಚಿ ಪ್ರಮಾಣಕ್ಕೆ ಸಿದ್ಧಳಾಗಿರ್ತಾಳೆ. ಆಗ ಇನ್ನೇನು ರಾಜ್ ನೋಡ್ತಾನೆ ಕಾವ್ಯನ, ಏನ್ ಇವಳು ಈ ರೀತಿ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಂಗೆ, ನೋಡು ನೀನ್ ಹೆಂಡ್ತಿನೇ ಫಸ್ಟ್ ಕೈ ಹಿಡಿದ್ಲು, ನೀನ್ ಯಾವಾಗ ಹಿಡಿತೀಯ ಅಂತ ಅವ್ರ ಅಜ್ಜಿ ಅಲ್ಲಿಂದಾನೆ ಹೇಳು. ರಾಜ್ ಸಹ ಪ್ರಮಾಣ ಮಾಡೋಣ ಅಂತ ಹೋಗ್ತಾ ಇದ್ದಂಗೆ ಆ ಮಂಗಳಾರತಿ ತಟ್ಟೆ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ. ಆ ವಿಚಾರನ ನೋಡಿ ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಅಜ್ಜಿ ಅಂತ ಕಾವ್ಯಗೂ ಸಹ ತುಂಬಾ ಶಾಕ್ ಆಗಿ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿಗೆ ಮತ್ತೆ ಅವ್ರ ಸೊಸೆಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ಅತ್ತೆ, ಅದು ಕರ್ಪೂರದಿಂದ ಹಿಂದೆ ಕೈ ಸುಟ್ಟೋಯ್ತು ಅತ್ತೆ, ಹಾಗಾಗಿ ಅದು ಬಿದ್ದೋಯ್ತು ಕೆಳಗಡೆ ಅಂತ ಅಪರ್ಣ ಹೇಳ್ತಿದ್ದಂಗೆ, ಸರಿ ಬಿಡು, ಇದನ್ನೆಲ್ಲ ಮೂಢನಂಬಿಕೆ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ, ಏನೂ ಆಗಲ್ಲ ಅಂತ ಹೇಳ್ತಾ ಇನ್ನ ಸರಿ ಮುಂದೆ ಕಾರ್ಯ ಏನ್ ಮಾಡಿಸ್ಬೇಕೋ ಅದನ್ನ ಮಾಡಿಸಿ ಅಂತ ಹೇಳ್ತಾ ಇದ್ದಂಗೆ ಪುರೋಹಿತ್ರ ಹತ್ರ ರಾಜ್ಗೆ ಇಂಪಾರ್ಟೆಂಟ್ ಕಾಲ್ ಬರುತ್ತೆ. ಕ್ಲೈಂಟ್ ಬಂದಿದ್ದಾರೆ ಸರ್, ಅವ್ರು ಹೊರಡ್ತಿದ್ದಾರೆ ಅಂತ ಶ್ರುತಿ ಕಾಲ್ ಮಾಡಿರೋದನ್ನ ನೋಡಿ ಇನ್ನ ರಾಜ್ ಒಂದ್ ನಿಮಿಷನೂ ನಿಂತ್ಕೊಳ್ದಿರಾ ಅಲ್ಲಿಂದ ಹೊರಟಿರ್ತಾನೆ. ಅದನ್ನ ನೋಡಿ ಕಾವ್ಯಗೆ ಮತ್ತೆ ಅವ್ರ ಅಜ್ಜಿಯವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ಪ್ರಕಾಶ್ ಅವ್ರಿಗೆ ಮತ್ತೆ ಕಲ್ಯಾಣ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಏಂತಿಕೆ ನಮ್ಮಣ್ಣ ಈ ರೀತಿ ಹೋಗ್ತಿದಾನಲ್ಲ ಅಂತ. ಇನ್ನ ನಾಗವೇಣಿಗೆ ಮತ್ತೆ ರಾಹುಲ್ಗೂ ಸಹ ತುಂಬಾ ಖುಷಿ ಆಗ್ತಿದ್ರೆ, ಅಜ್ಜಿ ನನಗ್ ಭಯ ಆಗ್ತಿದೆ, ಏನಜ್ಜಿ ಈ ರೀತಿ ಆಗ್ತಿದೆ, ನೀನ್ ಈ ರೀತಿ ಏನು ಅನ್ಕೊಳಕ್ ಹೋಗ್ಬೇಡ ಕಾವ್ಯ, ಏನಿದ್ರು ಒಳ್ಳೇದೇ ಆಗುತ್ತೆ, ಏನೂ ಆಗಲ್ಲ, ಸುಮ್ನೆ ಇರು ಅಂತ ಅವ್ರ ಅಜ್ಜಿ ಅವಳಿಗೆ ಸಾಂತ್ವನ ಮಾಡ್ತಾ ಇರ್ತಾರೆ. ಈಗ ಪೂಜೆ ಮಾಡೋ ಹೊತ್ತಲ್ಲಿ ಅಪರ್ಣ ಅವರು ಆ ತಟ್ಟೆ ಬೀಳ್ಸಿರೋದ್ರಿಂದ ಮನೇಲಿ ಅಭಿಷಕ್ನ ಅನ್ಕೊಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಕಾವ್ಯ ಜೀವನಕ್ಕೆ ಅಳವಡಿಸುತ್ತಾ. ಈ ಕಡೆ ನೋಡಿದ್ರೆ ಕಾವ್ಯ ತುಂಬಾ ಭರವಸೆಯಿಂದ ಇದ್ದಾಳೆ, ನನ್ ಗಂಡ ಬದ್ಲಾಗ್ತಾನೆ ಅಂತ. ಈ ಕಡೆ ಇನ್ನ ರಾಜ್ ಏಕಾಏಕಿ ನಿರ್ಧಾರ ತಗೊಂಡು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕೊಡ್ತಾನ. ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.